ಹೊಸ ಬೆಳಕು. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಮಿಸ್ಟರ್ ಸೂರ್ಯ. ಗುರುವೇ, ನಾವು ರೋಸ್ಟರ್ಸ್ ಈ ಸಮಾಜ ಸುಧಾರಣೆ ಮಾಡೋದ್ರಲ್ಲಿ ನಮ್ದು ಒಂದ್ ಕೈ ಇದೆ ಅಂತ ಹೇಳ್ಕೊಂಡು ಖುಷಿ ಪಡ್ತೀವಿ. ನಾವೊಬ್ರಿಗೆ ರೋಸ್ಟ್ ಮಾಡ್ತಿದೀವಿ ಅಂದ್ರೆ ಅವರು ಕ್ರಿಂಜ್ ಕಂಟೆಂಟ್ ಅಲ್ಲಿ ಮುಳುಗೋಗಿದ್ದಾರೆ ಅಂತ ಅರ್ಥ. ಅದನ್ನ ತಿಳ್ಕೊಂಡು ತಿದ್ದುಕೊಳ್ಳೋದ್ ಬಿಟ್ಟು ಇಲ್ಲೊಬ್ಬ ಬ್ಯಾಸ್ಕೆಟ್ ಗೆ ಬಾಲ್ ಓಪನ್ ಆಫರ್ ಬೇರೆ ಕೊಟ್ಟು ರೋಸ್ಟ್ ಮಾಡಕ್ ಕೇಳ್ತಾವನೆ. ಅಲ್ಲ ಮಾಮ್, ನಾವು ವಿಡಿಯೋ ಹುಡುಕೊಂಡೋಗಿ ರೋಸ್ಟ್ ಮಾಡೋರು, ಅಂತದ್ರಲ್ಲಿ ನಮಗೆ ಆಫರ್ ಕೊಟ್ರೆ ಬಿಡ್ತೀವ? ಆಂಗಲ್ ಅಲ್ಲಿ ಬಗ್ಗಿಸ್ಕೊಂಡು ಅಗಲ್ ಬಗಲ್ ಮಾಡ್ಬಿಡ್ತೀವಿ. ಬನ್ನಿ ಬನ್ನಿ ಬನ್ನಿ, ಬಿಚ್ಚಿ ಬಿಚ್ಚಿ ಬಿಚ್ಚಿ. ಬೋಳಿಕೆ ಮನುನ ಗೆ ಬಿ ಲೈಕ್ ಮನುನ ಏನ ಬಿ ಲೈಕ್ ಮನು, ಸಾರಿ ಬೋಳಿಕೆನೂ ಅಲ್ಲ, ಬಿ ಲೈಕ್ ಮನು ಅಂತ ಏನಂತ ಕಮೆಂಟ್ ಮಾಡೋನೆ. ಹೌದಾ ಮರಿ, ಹಾಗಾದ್ರೆ ನಾಳೆ ಅದೇ ಚೈಲ್ಡ್ ನಿಮ್ ಡ್ಯಾಶ್ ಡ್ಯಾಶ್ ತಮ್ಮ ಹುಟ್ಟಿಸ್ತಾನೆ, ವೆಯ್ಟ್ ಮಾಡು. ಲವ್, ನೀನೀಗ ಕಮೆಂಟ್ ಮಾಡಿ 3 ದಿನ ಆಗ್ಬಿಡೈತೆ ಕಣೋ ಶಿಷ್ಯ. ನೀನೀಗ ಕಮೆಂಟ್ ಮಾಡಿ 3 ದಿವಸ ಆಗ್ಬಿಡೈತೆ. ಅವ್ನು ಏನೇನ್ ಕಮೆಂಟ್ ಹಾಕಿದಾನೆ ಅಂತ ಎಲ್ಲ ಮೆನ್ಷನ್ ಮಾಡ್ತೀನಿ. ಲವ್, ನಾನು ನಿನ್ನ ಶಿಷ್ಯ ಅಂತ ಯಾಕೆ ಗೊತ್ತಾ ಕರೆದಿದ್ದು? ನಿನ್ನಂತ ಒಡೆ ಪಿಳ್ಳೆಗಳು ವೈರಲ್ ಆಗಿರೋರ್ನ ರೋಸ್ಟ್ ಮಾಡ್ಕೊಂಡು ಸಾಯೋ ನನ್ನ ಮಕ್ಳು ನೀವು. ನಿಮ್ಮಿಂದ ಏನು ಯೂಸ್ ಇಲ್ಲ. ಸುಮ್ನೆ ರೋಸ್ಟ್ ಮಾಡ್ಕೊಂಡು ಲೈಕ್ ಫಾಲೋವರ್ಸ್ ಎತ್ಕೊಳ್ಳೋ ಬೋಳಿ ಮಕ್ಳು ನೀವು. ಲೇ, ಮಿಲಿಟರಿ ಹೋಟ್ಲ್ ಅಲ್ಲಿ ಮೂಳೆ ಕದಿಯೋ ನನ್ ಮಗನೇ, ಕೇಳಕ್ ಬಿಟ್ಟೈಕಲ್ಲ. ಸುಮ್ನೆ ಮಲಗಿರೋ ಸಿಂಹ ತಿಕ್ಕಕ್ಕೆ ಬೆಟ್ಟಿಟ್ಬಿಟ್ಟು ಮೂಸ್ತಿದ್ಯಾ. ಅದೇ ಸಿಂಹ ಎದ್ದು ಮುಕ್ಳಿ ಹಟ್ರೆ ಇನ್ನೊಂದು ಕ್ರಾಸ್ ಬಿಡ್ ಸಿಂಹ ಉಟ್ಬಿಡ್ತದೆ. ಹುಷಾರು ಕಲಾ. ಲೋ ರಂಗ, ನಾನ್ ಇದೀನಿ, ಸುಮ್ನಿರ್ಲ, ನಾನ್ ಮಾತಾಡ್ತೀನಿ. ಏನು ಹೆಸರು? ಕ್ಯೂಟ್ ಕೃಷ್ಣನ. ಲೇ, ಯಾರೋ ಕುಷ್ಠರೋಗದವನ್ ಬಂದು ಎದೆ ಮೇಲೆ ಸರ್ಯಾಗಿ ಶಾಟ್ ಆಗ್ದಂಗ ಅವನೇ. ಲೇ ಬುಲಾಕಾಡ್, ಯಾವ ಗ್ಯಾಪ್ ಅಲ್ಲಿ ವೈರಲ್ ಆದೋ ನೀನು? ಆ ಕಿಪ್ಪಿ ಕೀರ್ತಿಗೆ ಬಕೆಟ್ ಹಿಡ್ಕೊಂಡು ಓಡಾಡ್ತಿದ್ದಿ ಚಪ್ರಿ ನೀನು. ಅವಳು ವೈರಲ್ ಆದ್ಲು, ಅವಳದು ಉಣ್ಣಕ್ಕೆ. ಹುಡ್ಗಿರ್ದು ಉಣ್ಣಕ್ ಆಗಲ್ಲ ಅಲ್ವಾ, ಇನ್ನೇನ್ ನೆಕ್ಕಕ್ಕ ಹೋಗ್ತಿದ್ದೆ. ಕ್ರಶ್ ಅಂತ ವೈರಲ್ ಆಗಿದ್ದು ಫಸ್ಟ್ ನಾನೇ. ಕಿಪ್ಪಿ ಕೀರ್ತಿಗೆ ಡಾರ್ಲಿಂಗ್ ಆಗಿ, ನಮ್ ರೇಷ್ಮಕ್ಕಂಗ್ ತಮ್ಮ ಆಗಿ, ಗಂಗಾಕಂಗ್ ತಮ್ಮ ಆಗಿ, ಸವಿತಕ್ಕಂಗ್ ತಮ್ಮ ಆಗಿ, ಎಲ್ಲ ಅಮುಕು ಮಂಚ ಇಂದ ಹಿಡಿದು ಪ್ರತಿಯೊಬ್ಬರಿಗೂ, ನಮ್ಮ ಕಬಾಬ್ ಮಂಜಣ್ಣ ಎಂದು ಪ್ರತಿಯೊಬ್ಬರಿಗೂ ಫ್ರೆಂಡ್ ಆಗಿ, ತಮ್ಮ ಆಗಿ, ನೀವಿವಾಗ ಈ ವಿಡಿಯೋನ ಮಗ ನಂಗೆ ಯಾರಾದ್ರೂ ಬಂದು ನೀನ್ ಯಾರು ಅಂದ್ರೆ ಸೂರ್ಯ, ಮಿಸ್ಟರ್ ಸೂರ್ಯ, ಏಕೆ ಕಿರಿಕುರು ಅಂತೀನಿ. ಅದು ಬಿಟ್ಟು ಸೋನು ಶ್ರೀನಿವಾಸ್ ಗೌಡನ, ಸೋಮ್ ಸುಂದ್ರನ, ಕಿಪ್ಪಿ ಕೀರ್ತಿನ, ಗಡಾರಿ ಸಲೀಂನ, ರೇಷ್ಮಾ ಆಂಟಿನ, ಇವ್ರನ್ನೆಲ್ಲ ಫಸ್ಟ್ ರೋಸ್ಟ್ ಮಾಡಿದ್ ನಾನೇ ಅಂತ ಹೇಳಲ್ಲ. ಮೊದ್ಲು ನಿನ್ನಿಂದ ನೀನ್ ಬೆಳೆಯೋ ಶಿಷ್ಯ. ಮತ್ ನೀನ್ ಯಾಕೆ ವೈರಲ್ ಆಗಿರೋರಿಂದೆ ಅವ್ರು ಯೂಸ್ ಮಾಡಿ ಬಿಸಾಕಿರೋ ಕಂಡಮ್ ಅಲ್ಲಿ ರಸ ಹಿಂಡಕ್ಕ ಹೋಗಿದ್ದೆ. ಹೋಗೆಲ್ಲಾದ್ರೂ ಜಾಂಡೀಸ್ ರೋಗ ಬಂದಿರೋ ಮುಚ್ಚೆ ಕುಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಗೇನ್ ಆಗೋ ಟ್ರೆಂಡ್ ನಡೀತಿದೆ. ಅದರಿಂದ ನನಗೂ ಫಾಲೋವರ್ಸ್ ಬರುತ್ತೆ, ನಿಮ್ಗೂ ಫಾಲೋವರ್ಸ್ ಬರುತ್ತೆ. ಫಾಲೋವರ್ಸ್ ಬರುತ್ತೆ, ನಿಮ್ಗೂ ಫಾಲೋವರ್ಸ್ ಬರ್ತಾ ಇದೆ. ನಾನು ನಂಬ್ತಾ ಇರ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಈ ತರ ಪಕ್ಕಾ ಬಂದೇ ಬರುತ್ತೆ ಫಾಲೋವರ್ಸ್. ನನ್ ತೊಳ್ದು ಬರುತ್ತೆ. ಅವನ್ ಯಾರೋ ಶಾರ್ಟ್ ತಪ್ಪ ಕಾಪಿ ಪೇಸ್ಟ್ ಮಾಡಿದ್ರೆ ಫಾಲೋ ಬರುತ್ತೆ ಅಂತ ಮಾಡದ್ನಂತೆ. ಇವನು ಅವನ್ ಬಾಯ್ಗೆ ಹಾಕೊಳಕ್ಕೆ ಚೂತಿಯ ಮಾಡ್ತಾವನೆ ಜನರನ್ನ. ನಿನ್ ಈ ವಿಡಿಯೋಗೆ 250 ಜನರ ಮೇಲೆ ಕಾಮೆಂಟ್ಸ್ ಹಾಕಿದ್ರು 100 ಫಾಲೋವರ್ಸ್ ಬಂದಿಲ್ಲ ನಿಂಗೆ. ಮತ್ಯಾಗ ಊರ್ ಬೇವರ್ಸಿ ತರ ಜನರ ದಿಕ್ಕು ತಪ್ಪಿಸಿದೀಯೋ ತರಡಕ್ಕೆ ಬಾಲ್. ಅವನ ಸೆಡೆ ನನ್ ಮಗ. ಆರ್ ಯು ಸಿಂಗಲ್ ಆರ್ ಮಿಂಗಲ್? ನಾನು ನೋಡಿದ್ರೆ ಎಲ್ಲರೂ ಮಿಂಗಲ್ ಅಂತ ಅನ್ಕೋತಾರೆ, ಆದ್ರೆ ನಾನು ಸಿಂಗಲ್. ಅವನ್ ಯಾರೋ ನಿನ್ನಂತವನೇ ಕೈಯಲ್ಲಿ ತಮ್ಮನ ಕೊಡಿದ್ರೆ ಡವ್ ಶಾಂಪು ಬರುತ್ತೆ ಅಂತ ಹೊಡ್ಕೊಂಡು ಊರ್ ತುಂಬಾ ಮಾರ್ತಿದ್ನಂತೆ. ಈ ವಿಡಿಯೋದಲ್ಲಿ ಸಿಂಗಲ್ ಅಂತ ಹೇಳ್ಕೊಂಡು ಇನ್ನೊಂದ್ ವಿಡಿಯೋದಲ್ಲಿ ಯಾವ್ದೋ ನಿಬ್ಬಿನ ಪಟಾಯಿಸಿದೆಯಲ್ಲೋ ಮಾಯ್ಕಾರ್ ಮುಂಡೆದೆ. ಈ ತರ ಫೀಲಿಂಗ್ಸ್ ಇಂದ ಬರ್ಬೇಕು ಅಂದ್ರೆ ನನ್ನ ಲವರ್ಗೆ ಕಾಲ್ ಮಾಡ್ಬೇಕು. ಇವಾಗ ಕಾಲ್ ಮಾಡ್ತೀನಿ ನೋಡಿ. ಹಲೋ ಕಂದ, ಕಂದ, ಐ ಲವ್ ಯು. ಕಿರಿಕು, ಯಾರೋ ಇವನು ನನ್ನ ಹತ್ರ ಸಾಮಾನ್ ಇಲ್ಲ ಅಂತ ಹೇಳ್ಕೊಂಡು ಊರ್ ತುಂಬಾ ತುಪ್ಪ ಸುರಿಸ್ಕೊಂಡು ಓಡಾಡ್ತಾವನೆ ಗಂಡಗಾರ್ ನನ್ ಮಗ. ಇವನ್ ವಿಡಿಯೋಲಿ ಒಂದ್ ಕಾಮೆಂಟ್ ಇದೆ ಕಿರಿಕು, ತೋರಿಸ್ತೀನಿ. ಅದನ್ನು ಒಬ್ಬ ಹುಡುಗಿನ ಮಾಡಿರೋದು. ಮೇಘನಾಗೆ ಮೋಸ ಮಾಡಿ ಸಾಯಿಸಿ ಕಾವ್ಯ ಜೊತೆ ಇದ್ದು ಈಗ ಇನ್ನೊಂದು ಹುಡುಗಿ ಅಂತೆ ಸಡೆಗೆ ಚಪ್ರಿ. ಇದಾದ್ಮೇಲೆ ನೀವೇ ಓದ್ಕೊಳ್ಳಿ, ಯಾವ್ದು ನಿಮ್ ಬಾಳು ಟೋಕನ್ ರಾಜ. ಅದಕ್ಕೆ ನಮ್ ರಂಗ ಹೇಳಿದ್ದು ಇವನು ಟೋಕನ್ ರಾಜ ಅಂತ. ಇವನ್ ಯಾರೋ ಗಡಾರಿ ಸಲೀಂ ಅವ್ರ ತಮ್ಮ ಚಿಕ್ಕ ಗಡಾರಿ ಅನ್ಕೋತೀನಿ. ಲೇ ಟೋಕನ್ ರಾಜ, ನಿಂಗಿರೋ
8 ಜನ ಗರ್ಲ್ ಬೆಸ್ಟ್ ಫ್ರೆಂಡ್ಸ್ ಅಲ್ಲಿ ನೀನೊಬ್ಬ 9ನೇವನು ಅನ್ಕೋತೀನಿ. ನಾಳೆ ದಿನ ರಾತ್ರಿ ನೀನೊಬ್ನೇ ರೋಡಲ್ಲಿ ನಡ್ಕೊಂಡು ಹೋಗೋವಾಗ ನಿನ್ ಕತ್ತಿನ ಮೇಲೆ ಚಾಕು ಇಟ್ಟು ಯಾರಾದ್ರೂ ಕಿರಿಕ್ ಮಾಡಿದ್ರೆ ಮೊದ್ಲು ಬರೋದು ನಿನ್ನ ಬಾಯ್ ಫ್ರೆಂಡ್ಸ್. ಓ ಅವ್ರೆಲ್ಲಿ ಬರ್ತಾರೆ? ಬರ್ಬೇಕಾಗಿರೋರ್ ಗಂಡಸ್ರಲ್ವೇ? ಮಗ ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಿಂಗೆ ಈ ಗಂಡಸ್ರಲ್ಲಿ ಯಾರು ಫ್ರೆಂಡ್ಸ್ ಇಲ್ವಾ? ಕೃಷ್ಣ ಏನ್ ಗೊತ್ತಾ, ಏನು ಕರ್ನಾಟಕ ಕ್ರಶ್ ನಾನು, ನೀನಲ್ಲ. ನಾನು ಕರ್ನಾಟಕ ನೀನಲ್ಲ, ನಾನು. ನಾನಪ್ಪ ಊರೆಲ್ಲ ನನಗೆ ಐ ಲವ್ ಯು ಅನ್ನೋದು, ನಿನಗಲ್ಲ. ನಮ್ಗೆ ನಾನು ಇದ್ಯಾವ್ದು ಕಾರ್ಪೊರೇಷನ್ ಅವರು ಗುಡ್ಸೋ ಬೀದಿ ಪೊರ್ಕೆ, ಇನ್ನೊಂದು ನಮ್ಮಮ್ಮ ಬಾತ್ರೂಮ್ ತೊಳೆಯೋ ಮೋಟ್ ಪೊರ್ಕೆ, ಎರಡು ಜಗಳ ಮಾಡ್ತಿದೆ. ನೀವಿಬ್ರು ಅದ್ಯಾವ ಬರ್ಗೆಟ್ಟಿರೋ ಬೇವರ್ಸಿಗಳು ಕ್ರಶೋ ನನ್ಗಂತೂ ಗೊತ್ತಿಲ್ಲ. ಈ ನಮ್ ಬಾಲಯ್ಯ ಪಿಕ್ಚರ್ ಭೈರವ ದ್ವೀಪಮ್ಮಲ್ಲಿ ಬರೋ ದೆವ್ವಗಳ ತರ ಕಾಣ್ತಿದ್ದೀರಾ. అల్లరి దెయ్యాలం అల్లరి దెయ్యాలం ಅಲ್ಲರಿ ಮಗಳು, ಅಲ್ಲರಿ ಬೆಳ್ಳಂ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಜಾತ್ರೆಲು ಸಂತೆಲು ಅವಳಲ್ಲಿ ಕಳೆದೋಗ್ತಾಳೆ ಬಿಡು ಮಗ. ಅವಳು ಜಾತ್ರೆಯಲ್ಲಿ ಕಳೆದೋದ್ರು ಹುಡ್ಕೊಂಡ್ ಬಂದು ನಿನ್ನ ಹತ್ರನೇ ಬಿಟ್ಬಿಟ್ಟು ಹೋಗ್ತಾರೆ ಜನರು. ಯಾಕಂದ್ರೆ ಜನರಿಗೂ ಗೊತ್ತು ಯಾರೋ ಉಜ್ಜಾಡಿ ಸೀಸ್ ಆಗಿರೋ ಗಾಡಿನ ನಿನ್ನಂತ ಪೆಕರ್ ನನ್ ಮಗನೇ ಕೇರ್ ಮಾಡೋದು ಅಂತ. ನೀವು ಸಿಎಂ ಆದ್ರೆ ಏನ್ ಮಾಡ್ತೀರಾ? ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನ. ನಾನು ಸಿಎಂ ಆದ್ರೆ ಆಗೋದಂತೂ ಸುಳ್ಳು, ಅದೆಲ್ಲ ಆಗಲ್ಲ. ಸುಮ್ನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ಆದ್ರೆ ಅಕಸ್ಮಾತ್ ಬೈ ಮಿಸ್ ಆದ್ರೆ ಫಸ್ಟ್ ಫ್ರೀ ಮೆಡಿಕಲ್ ಚೆಕಪ್, ಎಲ್ಲಾ ಕಡೆ ಮೆಡಿಕಲ್ದು ಚೆಕಪ್ಸ್ ಇಂದ ಹಿಡಿದು ಮೆಡಿಸಿನ್ಸ್ ಏನೇ ಇರುತ್ತೋ ಎಲ್ಲಾರ್ಗು ಫ್ರೀ, ಫುಲ್ ಫ್ರೀ. ಅಲ್ಲ ಇವನು ಸಿಎಂ ಆದ್ರೆ ಇವ್ರ ಮನೆಯವರೇ ಇವನ್ ಪಕ್ಷಕ್ಕೆ ಓಟ್ ಹಾಕಲ್ಲ. ನಾನಾಗಿದ್ರೆ ಇವನ್ ಐಡಿಲಿ ನೀನು ಸಿಎಂ ಆದ್ರೆ ಎಲ್ರಿಗೂ ಒಂದ್ ಕಡೆಯಿಂದ ತಿಕ್ಕ ಕೊಟ್ಕೊಂಬ ಅಂತಿದ್ದೆ. ಮಗ, ಇವಾಗ ಒಬ್ಬ ಕ್ರಿಯೇಟರ್ ಪಬ್ಲಿಕ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದಾನೆ ಅಂದ್ರೆ ಪಬ್ಲಿಕ್ ಮಾಡೋ ಕಾಮೆಂಟ್ ನು ಅಕ್ಸೆಪ್ಟ್ ಮಾಡ್ಬೇಕು. ಅದು ಬಿಟ್ಟು ನಮ್ ಹುಡುಗ ಬೈದ ಅಂತ ಇಡೀ ರೋಸ್ಟಿಂಗ್ ಕಮ್ಯುನಿಟಿಗೆ ಹೇಳ್ಕೊಳ್ಳೋದು ತಪ್ಪು. ಲೇ ಬುಲಾಕ್ ಕಾರ್ಡ್. ಅಲ್ಲ 3 ದಿವಸ ಆಯ್ತು ಏನೋ ಹುಡುಗನ ಕರ್ಸಿ ಒಳಗೆ ಕಳಿಸ್ಬಿಡ್ತೀಯ ಅನ್ಕೊಂಡ್ರೆ ಏನೂ ಮಾಡ್ತಿಲ್ವಲ್ಲ. ಅಟ್ಲೀಸ್ಟ್ ರೋಸ್ಟ್ ಆದ್ರೂ ಮಾಡ್ತೀಯ ಅನ್ಕೊಂಡೆ. ನಿನ್ ಯೋಗ್ಯತೆಗೆ ಅದನ್ನೂ ಆಯ್ತಾ ಇಲ್ಲ. ನನ್ ಮುಂದಕ್ಕೆ ಇಷ್ಟ ಇಲ್ಲಿ ಹೋದ್ರೆ ಹಿಂದಕ್ಕೆ ಅಯ್ಯೋ ನಾಯಿ. ಗಂಡಸ್ತನ ಇರ್ಬೇಕು ಅದಕ್ಕೆ. ಇಲ್ಲ ಒಂದ್ ಅಪ್ಪಂಗ್ ಹುಟ್ಟಿರ್ಬೇಕು. ಒಂದ್ ಅಪ್ಪಂಗ್ ಹುಟ್ಟಿದ್ರೆ ಮಾತ್ರ ಆತರ ಕಮೆಂಟ್ ಮಾಡು. ತಾಕತ್ತಿದ್ರೆ ಮಾಡು. ನಿನ್ನ ಮೆನ್ಷನ್ ಮಾಡ್ತೀನಿ, ಇದ್ರಲ್ಲಿ ಟ್ಯಾಗ್ ಮಾಡಿ ಮೆನ್ಷನ್ ಮಾಡ್ತೀನಿ. ಸುಮ್ನೆ ಮಕ್ಳು ತರ ಮಾತಾಡ್ಬೇಡ ಆಯ್ತಾ? ಬೇರೆ ಯಾರ ಹತ್ರ ಇಟ್ಕೋ ಹೋಗಿ ಇದನ್ನೆಲ್ಲ. ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಡ್ಯಾನ್ಸ್ ಹೇಳ್ಕೊಡೋ ಕೃಷ್ಣಪ್ಪನೇ. ಓಕೆ, ಐ ಅಕ್ಸೆಪ್ಟ್. ನಾನು ನಮ್ಮ ಹುಡುಗ ಅಮ್ಮನ್ ಅಂದಿದ್ದಾನೆ, ಅದು ತಪ್ಪು, ನಾನು ಒಪ್ಕೋತೀನಿ. ಆದ್ರೆ ಮೊದ್ಲು ಶಿಷ್ಯ ಅಂದಿದ್ ನೀನೇ ಕಣಲ್ಲಿ ಗುಲ್ಡು. ಶಿಷ್ಯ ಅಂತ ಯಾರು ಹೇಳ್ತಾರೆ ಗೊತ್ತಾ? ಅಟ್ಲೀಸ್ಟ್ ಆ ಬಿಟ್ಟು ಬೇರೆ ಏನಾದ್ರೂ ಪದ ಹೇಳ್ಕೊಡು. ನಿನ್ನಿಂದ ಒಂದು ಲೈನ್ ಕಲ್ತ್ರುನು ನೀನ್ ಗುರು ಆಗ್ತೀಯ ಕಣಲ್ಲಿ ಶಿಷ್ಯ. ಇವಾಗ ನಾನ್ ಹೇಳ್ತೀನಿ, ನೀನ್ ನನ್ ಶಿಷ್ಯ, ನನ್ ಸಾಟು ಶಿಷ್ಯ ನೀನು. ನಕ್ಕನ್ ನಾನೇ ಅಮ್ಮನ ಅಕ್ಕನ್ ಅಂತ ಯಾರಿಗೂ ರೋಸ್ಟ್ ಮಾಡುವಾಗ ಬೈಯೋದಿಲ್ಲ, ಅದನ್ನ ನಾನು ಸಪೋರ್ಟ್ ಮಾಡಲ್ಲ. ಅಂತದ್ರಲ್ಲಿ ನೀನು ರೋಸ್ಟ್ ಮಾಡಿ ಹುಡುಗರ ಕೈಯಲ್ಲಿ ಓಡಿಸ್ತೀಯ ಅಂತ ಕೇಳ್ತಿದ್ಯಲ್ಲ ಲೇ ಮಗ. ನೋಡು ಮಾಮ್, ನಾವು ರೋಸ್ಟರ್ಸ್ ರೌಡಿಗಳಲ್ಲ, ಬುದ್ಧಿ ಹೇಳ್ತೀವಿ. ನಿಮ್ ತರ ಲದ್ದಿ ತಿನ್ನೋ ಕೆಲ್ಸ ಮಾಡಲ್ಲ ಕಣೋಲೆ ಗುಜಾಡ್. ಅವನು ಅಮ್ಮನಂದ, ನೀನು ಅವ್ರ ಅಪ್ಪನ ಗಂಡಸ್ತನನ ಪ್ರಶ್ನೆ ಮಾಡ್ತಿದೀಯಾ. ರೋಸ್ಟ್ ಮಾಡೋದಕ್ಕೂ ಗಂಡಸ್ತನಕ್ಕೂ ಸಂಬಂಧನೇ ಇಲ್ಲ ರಾಜಾ. ಫ್ಯಾಕ್ಟ್ಸ್ ಇಟ್ಕೊಂಡು ಯಾರು ಯಾರಿಗಾದ್ರೂ ರೋಸ್ಟ್ ಮಾಡ್ಬೋದು. 30 ರಿಂದ 40 ಸೆಕೆಂಡ್ ಲಿಪ್ಸಿಂಗ್ ಮಾಡಿ ಕಂಟೆಂಟ್ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಓಜಿಗಳಿಗೆ ರೋಪ್ ಆಗ್ತಾವ್ರೆ. ಲೇ ಕಿಪ್ಪಿ ಮೂಗಲ್ಲಿ ಚಿನ್ನದ ಗಣಿ ತೆಗಿಯೋ ನನ್ನ ಮಗನೇ, ಕೇಳಿಸ್ಕೊ. ಕದನದೋಳ್ ಈ ಓಜಿ ರೋಸ್ಟರ್ಸ್ ನ ಕೆಣಕಿ ಉಳಿದವರಿಲ್ಲ. ನಡಿ ಸೈಡಿಗೆ, ನಡಿ ಸೈಡಿಗೆ, ನಡಿ ಸೈಡಿಗೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ, ಎಲ್ಲೂ ಬಂದು ಫಾಲೋ ಮಾಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಕ್ ಗುರು ವ್ಲಾಗ್ಸ್ ಅಂತ. ಗೇಮಿಂಗ್ ಚಾನಲ್ ಸಹ ಇದೆ, ಕಿರಿಕ್ ಗುರು ಲೈವ್ ಅಂತ. ಮೋಸ್ಟ್ಲಿ ನೀವು ಈ ವಿಡಿಯೋ ನೋಡುವಾಗ ನಾನು ಲೈವ್ ಅಲ್ಲಿ ಇರ್ತೀನೇನೋ, ಬಂದು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಕಾಮೆಂಟ್ ಆಗ್ಬಿಡಿಪ್ಪ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ ದೆನ್ ಬಾಯ್. ಲೋ ರಂಗ ಔಟ್ರೋ ಹಾಕೋ ಹಾಕೋ ಹಾಕೋ. ನೀನ್ ಗ್ಯಾಂಗ್ ಕಟ್ಕೋಬಾ ಅಥವಾ ಲಂಗ ಕಟ್ಕೋಬಾ, ನಾವ್ ಗುರು ಕೊಣೋ ಶಿಷ್ಯ, ನೀನ್ ಹಿಂದೆ ನಡ್ಕೋಬಾ. ಯಾರಪ್ಪಂಗಿದ್ರಲ್ಲ ತಲೆ ಕಫನ್ ಕಟ್ಕೋಬಾ. ನಮ್ ಬೆಳವಣಿಗೆ ನೋಡಿ ಸ್ವಲ್ಪ ಟೀ ಉರ್ಕೋಬಾ. ಮೇರೆ ರಂಗೀನ್ ಖ್ವಾಬ್ ಅವ್ರ ಊಂಚೆ ಹೇ ಶೌಕ್.
आगे जिंदगी पर पीछे है मौत रख तू जरा दिल में खौफ घर पे बोल के आया नहीं